ಕಟ್ಟಡ ಸಾಮಗ್ರಿಗಳ ದರ ಹೆಚ್ಚಿಸಿರುವ ಕ್ರಷರ್ ಮಾಲೀಕರ ವಿರುದ್ಧ ನಗರದ ಆಜಾದ್ಪಾ ವೃತ್ತದಲ್ಲಿ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಚಾಲಕರ ಸಂಘದ ವತಿಯಿಂದ 3 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದ್ದರು. ಯಾವೊಬ್ಬ ಅಧಿಕಾರಿಗಳೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಪಂದಿಸದ ಕಾರಣ ನಾಳೆ ಜುಲೈ 9ರಂದು ಎಲ್ಲ ಟಿಪ್ಪರ್ಗಳನ್ನು ರಸ್ತೆಗಿಳಿಸಿ ಚಿಕ್ಕಮಗಳೂರು ನಗರದ ಪೈ ಛತ್ರದಿಂದ ಐಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪಾ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದೇವೆ ಎಂದು ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಹೇಳಿದ್ದಾರೆ. ನಮಗೆ ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮಗೆ ನ್ಯಾಯ ಬೇಕೇ ಬೇಕು. ಇವತ್ತಿಗೆ ಲಾರಿ ಮುಷ್ಕರ ಆರಂಭಿಸಿ 3 ದಿನ ಆಯಿತು. 3 ದಿನದಿಂದನೂ ನೆನ್ನೆ ಸಮೇತ DC ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ದೀವಿ, ಇವತ್ತು ಸಮೇತ ಒಂದು ಮನವಿ ಕೊಟ್ಟಿದ್ದೀವಿ. ಅವ್ರು ಯಾವುದೇ ನಮಗೆ ಪ್ರತಿಕ್ರಿಯೆ ನೀಡ್ತಿಲ್ಲ ಮತ್ತು ಕಾನೂನುಬದ್ಧವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ತಿಲ್ಲ. ಹಾಗಾಗಿ ನಾವು ನಾಳೆ ನಮ್ಮ ಹೋರಾಟ ಹೇಗಿರುತ್ತೆ ಅಂದರೆ ಇಡೀ ನಮ್ಮ ಟಿಪ್ಪರ್ 350 ಟಿಪ್ಪರ್ ಮಾಲೀಕರಿಗೆ 300 ಟಿಪ್ಪರ್ನು ಸಮೇತ ರೋಡಿಗಿಳಿಸ್ಬೇಕು. ಈ ಪೈ ಚೌಟ್ರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೂ ನಮ್ಮ ಗಾಡಿಗಳು ಹನುಮಂತಪ್ಪ ಸರ್ಕಲಿಂದ MG ರೋಡಿಂದ ಆಜಾದ್ ಪಾರ್ಕಿಗೆ ನಮ್ಮದು ಗಾಡಿಗಳು ಮೆರವಣಿಗೆ ಮೂಲಕ ಘೋಷಣೆ ಮೂಲಕ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕ್ರಷರ್ ಮಾಲೀಕರು ಸಮೇತ ನಮ್ಮ ಸಮಸ್ಯೆ ಬಗೆಹರಿಸ್ತಲ್ಲ. ಅದೇ ನಮ್ಮ ಜಿಲ್ಲಾಡಳಿತನೂ ನಮ್ಮ ಸಮಸ್ಯೆ ಬಗೆಹರಿಸ್ತಲ್ಲ. ನನ್ನೆ ಅವ್ರಿಗೇನು ನಮ್ಮದು ಮನವಿ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ್ದೀವಿ. ಅದನ್ನು ಸಮೇತ ನಮಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಇವತ್ತು ಸಮೇತ ರೈತರ ಸಂಘದ ಮೂಲಕ ನಾವು ಮನವಿ ಸಲ್ಲಿಸಿದ್ದೀವಿ, ಅದಕ್ಕೂ ಸಮೇತ ರೆಸ್ಪಾನ್ಸ್ ನಮಗೆ ಮಾಡಿಲ್ಲ. ನಮಗೆ ಏನೋ ಒಂದು ಲೆಕ್ಕಾಚಾರಕ್ಕೆ ಹೋಗ್ತಾಯಿದ್ರೆ ನಮಗೆ ಅನ್ಯಾಯ ಆಗ್ತಾಯಿದೆ, ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ ನ್ಯಾಯ ಒದಗಿಸ್ಕೊಡ್ತಲ್ಲ. ಈಗ ನಾಳೆ ಇವತ್ತು ಸಮೇತ ಕೊಟ್ಟಿಲ್ಲ. ನಾಳೆ ಬೆಳಗ್ಗೆ ನಾವು 12 ಗಂಟೆಗೆ ಪೈ ಸರ್ಕಲಿಂದ ನಾವು ಹನುಮಂತಪ್ಪ ಸರ್ಕಲಿಂದ ಆಜಾದ್ ಪಾರ್ಕಿಗೆ ಟಿಪ್ಪರ್ಗಳನ್ನೇ ರೋಡಿಗಿಳಿಸ್ತಾ ಇದ್ದೀವಿ. ಇದು ರೋಡನ್ನು ಸಮೇತ ತಡೆ ಹಿಡಿತೀವಿ ಅಂತ ಮುಷ್ಕರ 3ನೇ ದಿನ ಇವತ್ತು ಕಂಪ್ಲೀಟ್ ಆಗ್ತಿದೆ. ನಾವು ನಿನ್ನೆನೂ ಹೋಗಿ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ DC ಅವರ ಅಸಿಸ್ಟೆಂಟ್ ಬಂದುಬಿಟ್ಟು PA ಬಂದುಬಿಟ್ಟು ನಿನ್ನೆ ಮನವಿ ತಗೊಂಡೋಗಿದ್ದಾರೆ. ಅವರು ಬಂದು ಅದಕ್ಕೆ ನಮಗೆ ಅದ್ರ ಬಗ್ಗೆ ಏನು ಅಂತೆಲ್ಲ ನಮ್ಮನ್ನು ವಿಚಾರಿಸಿಲ್ಲ. ಇವತ್ತು ಹೋಗಿ DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ನಾವು ಮನವಿ ಕೊಡೋಕೆ ಹೋದಾಗ ಅವರು ಏನೋ ಒಂದು ನೆಗ್ಲೆನ್ಸಿ ತರ್ಕ ಹೋದ್ರು. ಊಟಕ್ಕೆ ಹೋಗೋಕೆ ಏನೋ ಸೀಸಿದೆ ನಾವು ಸರ್ ಹಿಂಗೆ ಅಂತ ಹೇಳಲಿಕ್ಕೂ ನಮ್ಮನ್ನು ಬಿಡಲಿಲ್ಲ. ಅವರು ಹಂಗೆ ಕೊಡಿ ಅಂತ ಹೇಳ್ಬಿಟ್ಟು ಸೀದಾ ಹೋದ್ರು. ನಾವು ಮರಳು ಕೊಡಿ ಅಂತಂದಿದ್ದಕ್ಕೆ ನಾನು ಸೀಸ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಅದಕ್ಕೆ ನಮಗೆ ಇದು ಮಾಡ್ತಾಯಿಲ್ಲ ಅಂತ ಹೇಳಿ ಹೋಗ್ತಾರೆ. ನಾವೇನು ಅಂತಂದ್ರೆ ನಾಳೆ ಟಿಪ್ಪರ್ಗಳನ್ನೆಲ್ಲ ನಾವು ರೋಡಿಗಿಳಿಸೋದು, ಯಾಕೆಂದರೆ ರೋಡಿಗಿಳಿಸಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಾವು ಇಳಿಸಿರಿ ಹೋದ್ಸಲ ಈಗ ಹಿಂದೆ ಮಾಡಿದ ಒಂದು 8 ದಿನ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಿಲ್ಲಿಸಿದ್ದೀವಿ. ನಾಳೆ ಅವ್ರಿಗೆ ಏನಾದ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅದೇ ರೀತಿ ಎಲ್ಲ ಮಾಲೀಕರು ಸೇರ್ಕೊಂಡು ಸಾರ್ವಜನಿಕರು ನಮಗೆ ಇದು ಮಾಡಬೇಕು. ಎಲ್ಲರೂ ಸೇರಿ ಗಾಡಿಗಳನ್ನ ರೋಡಿಗಿಳಿಸ್ತೀವಿ. ರೋಡಿಗಿಳಿಸಿ ಹಿಂದೆ ಯಾವ ಥರ ಮಾಡಿದ್ದು ಅದೇ ಥರ ಸ್ಟ್ರೈಕ್ ಮಾಡ್ತೀವಿ.